ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಕನ್ನಡ ಎಡ್ಯುಕೇರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ. ಕೆರೆಗೆ ಹಾರ ಇದು ಜನಪದ ಕಥನ ಗೀತೆ ಆಗಿದೆ. ಇದು ಒಬ್ಬ ಗೌಡ ಇರ್ತಾನೆ. ಅವನು ಒಂದು ಕೆರೆಯನ್ನ ಕಟ್ಸಿರ್ತಾನೆ. ಮಲ್ಲನ ಗೌಡ ಅಂತ ಅವನ ಹೆಸರು. ಅವನು ಆ ಊರಲ್ಲಿ ಒಂದು ಕೆರೆಯನ್ನ ಕಟ್ಸಿರ್ತಾನೆ. ಆ ಕೆರೆ ಎಷ್ಟೇ ಕಟ್ಸಿದ್ರು ಕೂಡ ಅದಕ್ಕೆ ಸರಿಯಾಗಿ ನೀರ್ ಬರ್ತಾ ಇರಲ್ಲ, ಏನೂ ಇಲ್ಲ. ಅದರಿಂದಾಗಿ ಏನ್ ಮಾಡ್ತಾನೆ ಅವನು, ಒಂದು ಶಾಸ್ತ್ರಿಗಳ ಹತ್ರ ಕೇಳ್ತಾನೆ, ನಾನು ಕೆರೆಯನ್ನ ಕಟ್ಟಿ ಕೂಡ ಏನು ಪ್ರಯೋಜನ ಇಲ್ದಂಗ ಆಯ್ತಲ್ಲ ಗುರುಗಳೇ, ಏನ್ ಮಾಡ್ಬೇಕು ನಾನು ಅಂತ ಅಂದಾಗ ಆಗ ಹೇಳ್ತಾರೆ, ನಿನ್ನ ಹಿರಿ ಸೊಸೆಯನ್ನ ಬಲಿ ಕೊಡು ಅಂತ ಅನ್ಬಿಟ್ಟು. ಆಗ ಅವನ್ ಹೇಳ್ತಾನೆ, ಇಲ್ಲ ನಮ್ಮ ಹಿರಿ ಸೊಸೆಯನ್ನ ಕೊಡಕ್ಕಾಗಲ್ಲ, ಯಾಕಂದ್ರೆ ಹಿರಿಯತ್ವ ಹೋಗ್ಬಿಡತ್ತೆ, ನನ್ನ ಹಿರಿ ಸೊಸೆ ಅಂತ ನಾನು ಯಾರನ್ನ ಕರೀಲಿ ಅಂತ ಅನ್ಬಿಟ್ಟು ಹೇಳ್ತಾನೆ. ಆಗ ಅವ್ರು ಸಜೆಷನ್ ಕೊಡ್ತಾರೆ, ಇಲ್ಲ ನೀನು ಹಂಗಾದ್ರೆ ನಿನ್ ಚಿಕ್ಕ ಸೊಸೆಯನ್ನ ಕೊಡಬಹುದು ಅಂತ. ಅವರ ಚಿಕ್ಕ ಸೊಸೆ ಗಂಡ ಸೈನ್ಯದಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ನಂತರ ಆಕೆಯನ್ನ ನೀನು ಕೊಡಬಹುದು ನೋಡು ಅಂತ ಅನ್ಬಿಟ್ಟು ಒಂದೊಳ್ಳೆ ಸಜೆಷನ್ ಅನ್ನ ಕೊಡ್ತಾನೆ. ನಂತರ ಈ ವಿಷಯ ಚಿಕ್ಕ ಸೊಸೆಗೆ ಗೊತ್ತಾಗುತ್ತೆ. ಸರಿ ಅಂತ ಅನ್ಬಿಟ್ಟು ಅವ್ರು ಸಿದ್ಧ ಆಗ್ತಾರೆ ಕೊಡೋದಕ್ಕೆ. ಆಕೆ ಕೂಡ ಮಾನಸಿಕವಾಗಿ ಸಿದ್ಧ ಆಗ್ತಾಳೆ, ನಾನೀಗ ಬಲಿ ಆಗ್ತೀನಿ ಅಂತ. ಸರಿ ಅಂತ ಅನ್ಬಿಟ್ಟು ಅವ್ರ ಅತ್ತೆಗೆ ಹೇಳ್ತಾರೆ, ಬಂದು ಹೇಳ್ತಾರೆ, ಅತ್ತೆ ನಾನು ಒಂದು ಸ್ವಲ್ಪ ದಿನ ನಮ್ಮ ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತ. ಸರಿ ನಮ್ಮ ಹೋಗ್ಬಾ ಅಂತ ಅನ್ಬಿಟ್ಟು ಹೋಗ್ತಾರೆ. ಹೋದ ನಂತರ ಅಲ್ಲಿ ಅವ್ರ ಅಮ್ಮನ ಮನೆಗೆ ಹೋದ್ಮೇಲೆ ಹೇಳ್ತಾರೆ, ಯಾಕೆ ಬಂದೆ ಏನ್ ಬಂದೆ ಅಂದ್ರೆ, ಏನಿಲ್ಲ ಸುಮ್ಮನೆ ಬಂದೆ, ಆ ರೀತಿ ಈ ರೀತಿ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ತನ್ನ ಗಂಡನ ಮನೆಯನ್ನ ಆಕೆ ಬಿಟ್ಕೊಡಲ್ಲ. ಸರಿ ಅಂತ ಅನ್ಬಿಟ್ಟು ಅವ್ರ ಮನೇಲಿ ಹೇಳ್ತಾರೆ, ಇಲ್ಲ ನಾನು ನನ್ ಗೆಲ್ತಿ ಮನೆಗೆ ಹೋಗ್ತೀನಿ ಅಂತ. ಸರಿ ನಮ್ಮ ಹೋಗ್ಬಾ. ಅಲ್ಲಿ ಅವ್ರ ಗೆಲ್ತಿ ಮನೆಗೆ ಹೋದಾಗ ಆ ಗೆಲ್ತಿಗೆ ಹೇಳ್ತಾಳೆ, ಇಲ್ಲ ನಾನು ಈ ರೀತಿ ಬಲಿ ಆಗ್ತಾ ಇದ್ದೀನಿ ಅಂತ ಅನ್ಬಿಟ್ಟು. ಆಗ ಆಕೆ ಹೇಳ್ತಾಳೆ, ನೋಡು, ನಾವು ಗಂಡನ ಮನೆಗೆ ಅಂತ ಹೋದ್ಮೇಲೆ ಗಂಡ ಮಾತನ್ನ ಕೇಳಲೇಬೇಕು. ಗಂಡನ ಮನೆಗೆ ಒಳ್ಳೇದನ್ನ ಬಯಸ್ಬೇಕು ನಾವು. ಗಂಡನೇ ಸರ್ವಸ್ವ ಅಂತ ತಿಳ್ಕೊಬೇಕು ನಾವು. ಗಂಡನ ಮನೆಗೆ ಒಳಿತಾಗ್ಲಿಕ್ಕೆ ನಾವೇನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ ಆಗಿರ್ಬೇಕು ಅಂತನ್ಬಿಟ್ಟು ಹೇಳ್ತಾರೆ. ಸರಿ ಅಂತ ಅನ್ಬಿಟ್ಟು ಈಕೇನು ಬರ್ತಾಳೆ. ಬಂದು ಒಂದು ಬಾಗಿನವನ್ನ ಕೊಡ್ಲಿಕ್ಕೆ ಅನ್ಸುತ್ತೆ, ಬಾಗಿನ ಸಮಥಿಂಗ್. ಅವರು ಹೋಗ್ತಾರೆ ಪೂಜೆ ಮಾಡ್ಲಿಕ್ಕೆ, ಯಾರು ಇವ್ರ ಕುಟುಂಬ ಎಲ್ಲಾನು. ಸರಿ ಅಂತ ಅನ್ಬಿಟ್ಟು ಕುಟುಂಬ ಎಲ್ಲಾನು ಹೋದಾಗ ಅಲ್ಲಿ ಬಂಗಾರದ ಒಂದು ಇದನ್ನ ಬಿಟ್ಟು ಬಂದಿರ್ತಾರೆ. ಅರ್ಧ ದಾರಿಗೆ ಬಂದ್ಮೇಲೆ ಅವ್ರು ಹೇಳ್ತಾರೆ, ಹೋಗಮ್ಮ ನೀನು ಅಂದ್ರೆ ನಿಂಗಮ್ಮ ಗಂಗವ್ವ ಎಲ್ರಿಗೂ ಹೇಳ್ತಾರೆ, ಹಿರಿ ಸೊಸೆದಿರ್ಗೆ. ಆದ್ರೆ ಯಾರು ಕೂಡ ಹೋಗೋದಿಲ್ಲ. ಕಡೆಗೆ ಆಕೆ ತನ್ನ ಕೊನೆಯ ಸೊಸೆಗೆ ಹೇಳ್ತಾರೆ, ಆಕೆ ಸರಿ ನಾನೇ ಹೋಗ್ ಬರ್ತೀನಮ್ಮ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿ ಹೊರಡ್ತಾರೆ. ಆಗ ಹೊರಡ್ಬೇಕಾದ್ರೆ ಹೋಗ್ತಾ ಆಕೆ ಮುಳುಗ್ತಾ ತನ್ನ ಪ್ರಾಣವನ್ನೇ ಬಿಟ್ಬಿಡ್ತಾಳೆ. ಸರಿ ಅಂತ ಅನ್ಬಿಟ್ಟು ಇವ್ರು ಮನೆಗೆ ಬರ್ತಾರೆ. ಅವರ ಗಂಡ ಸೈನ್ಯದಿಂದ ಮನೆಗೆ ಬರ್ತಾನೆ. ಆಕೆಯನ್ನ ಕೇಳ್ತಾನೆ, ಎಲ್ಲಿ ನನ್ನ ಹೆಂಡತಿ ಅಮ್ಮ ನೀರ್ ಕೊಡು ಅಂತ ಅನ್ಬಿಟ್ಟು ಕೇಳಿದಾಗ ಅವ್ರಮ್ಮ ಕೊಡೋದು ಅಂದ್ರೆ ಅವ್ರಮ್ಮ ಸೊಸೆದಿರ್ಗೆ ಹೇಳ್ತಾರೆ, ಉಳಿದ ಸೊಸೆದಿರ್ಗೆ. ಆಗ ಆತ ಕೇಳ್ತಾನೆ, ಅಮ್ಮ ಯಾಕೆ ಅವ್ರಿಗೆ ಹೇಳ್ತಾ ಇದೀಯಾ, ನನ್ನ ಹೆಂಡತಿ ಏನಾದ್ಲು ಅಂತ. ಆಗ ಅವ್ರಮ್ಮ ಹೇಳ್ತಾರೆ, ಇಲ್ಲಪ್ಪ ತವ್ರ ಮನೆಗೆ ಹೋಗಿದ್ದಾಳೆ. ಸರಿ ಹಾಗಾದ್ರೆ ನಾನು ಅಲ್ಲಿ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಅನ್ಬಿಟ್ಟು ಅಲ್ಲಿಗೆ ಹೋಗ್ತಾಳೆ. ಆತ ಕೂಡ ಹೋಗ್ತಾನೆ. ಸರಿ ಅಂತ ಅನ್ಬಿಟ್ಟು ಆಕೆಗೆ ಕೇಳ್ತಾರೆ ಆಕೆ ಕೂಡ ನಂಗೆ ನೀರ್ ಕೊಡಿ ಅಂತ ಅನ್ಬಿಟ್ಟು ಅವ್ರ ಅತ್ತೆನ ಕೇಳಿದಾಗ ಅವ್ರ ಅತ್ತೆ ಹೇಳ್ತಾರೆ, ಅವ್ರ ಸೊಸೆದಿರ್ಗೆ ಹೇಳ್ತಾರೆ, ತಗೊಬನ್ನಿ ನೀರ್ ಕೊಡಿ ಅಳಿಯಂದ್ರಿಗೆ ಅಂತ. ಆಗ ಇತ್ತ ಕೇಳ್ತಾನೆ, ಯಾಕೆ ನನ್ನ ಹೆಂಡತಿ ಏನಾದ್ರು ಇಲ್ಲಿಗೆ ಬಂದಿದ್ದಾಳ ಅಂತಲ್ಲ. ಆಗ ಅವರ ತಾಯಿ ಹೇಳ್ತಾರೆ, ಇಲ್ಲಪ್ಪ ನನ್ನ ಗೆಲ್ತಿ ಮನೆಗೆ ಹೋಗ್ತೀನಿ ಅಂತ ಹೋದ್ಲು ಆಕೆ ಅಂತ. ಸರಿ ಅಂತ ಅನ್ಬಿಟ್ಟು ಇವನು ಪಾಪ ತನ್ನ ಗೆಲ್ತಿ ಮನೆಗೆ ಹೊರಡ್ತಾನೆ, ಅಂದ್ರೆ ತನ್ನ ಹೆಂಡತಿಯ ಗೆಲ್ತಿ ಮನೆಗೆ. ಅಲ್ಲಿ ಹೋಗಿದ್ ಕೂಡ್ಲೆ ಆಕೆ ಹೇಳ್ತಾರೆ, ಆಕೆಗೂ ಕೂಡ ಕೇಳ್ತಾರೆ. ಆಕೆ ಬೇರೆಯವ್ರಿಗೆ ಹೇಳ್ತಾರೆ, ನೀರ್ ತಗೋಬಾ ಅಂತ. ಯಾಕೆ ಅವ್ರಿಗೆ ಹೇಳ್ತಾ ಇದ್ದೀರಾ, ನನ್ನ ಹೆಂಡತಿ ಬಂದಿದ್ದಾಳಂತಲ್ಲ, ಎಲ್ಲಿ ಕರೀರಿ ಅಂತ. ಆಗ ಆ ಗೆಲ್ತಿ ಹೇಳ್ತಾಳೆ, ನಿಜ ಹೇಳ್ತಾಳೆ, ಇಲ್ಲ ಈ ತರ ಬಲಿ ಆಗಿದ್ದಾಳೆ ನಿನ್ ಹೆಂಡತಿ ಒಳ್ಳೇದಾಗ್ಲಿಕ್ಕೆ, ನಿಮ್ಮ ಮನೆತನವನ್ನ ಉಳಿಸ್ಲಿಕ್ಕೆ, ನಿಮ್ಮ ಮನೆತನದ ಗೌರವವನ್ನು ಉಳಿಸ್ಲಿಕ್ಕೆ ಅಂತ ಅನ್ಬಿಟ್ಟು ಹೇಳಿದಾಗ
ಈತನಿಗೆ ಬಹಳಷ್ಟು ಸಂಕಟ ನೋವು ಎಲ್ಲ ಆಗತ್ತೆ. ನಂತರ ಬಂದು ಆತನು ಕೂಡ ಕೆರೆಗೆ ಬಿದ್ದು ತನ್ನ ಪ್ರಾಣವನ್ನ ಕಳ್ಕೊಂತಾನೆ ಅಂತಕ್ಕಂಥ ಒಂದು ಸುಂದರ ಪಾಠವನ್ನ ನಮಗೆ ಜನಪದರು ತಂದು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಈ ಒಂದು ಪಾಠವನ್ನ ಮುಗಿಸೋಣ. ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಿಸಿದ ತಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಧನ್ಯವಾದಗಳು.